ಗಂಗಾವತಿ ತಾಲೂಕಿನ ಅರಳಹಳ್ಳಿ ಗ್ರಾಮದ ರಾಜರಾಜೇಶ್ವರಿ ಬ್ರಹ್ಮನ್ ಮಠದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿ ಜುಲೈ 29ರಂದು ಪೂಜ್ಯ ಶ್ರೀ ಶರಣಬಸವಯ್ಯ ತಾತನವರ 17ನೇ ವರ್ಷದ ಶರಣೋತ್ಸವ, ಜಾತ್ರಾ ಮಹೋತ್ಸವ ಹಾಗೂ ಜೀವನ ದರ್ಶನ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಆಯೋಜಿಸಲಾಗಿದೆ. ಈ ಕುರಿತು ಶ್ರೀಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗವಿಸಿದ್ದಯ್ಯ ತಾತ, ಅಂದು ಬೆಳಿಗ್ಗೆ ಶ್ರೀ ತಾತನವರ ಗದ್ದುಗೆಗೆ ಮಹಾರುದ್ರಾಭಿಷೇಕ, ವಿಶೇಷ ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶರಣಬಸವಯ್ಯ ತಾತನವರ 108 ನಾಮಾವಳಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಗುವುದು. ನಂತರ ಶ್ರೀಮಠದ ಸದ್ಭಕ್ತರಿಂದ ತುಲಾಭಾರ ಸೇವೆ ನಡೆಯಲಿದ್ದು, ಸಾವಯವ ಕೃಷಿ ಕುರಿತು ವಿಶೇಷ ಚಿಂತನಾ ಕಾರ್ಯಕ್ರಮವೂ ಹಮ್ಮಿಕೊಳ್ಳಲಾಗಿದೆ. ಸಂಜೆ 4 ಗಂಟೆಯಿಂದ ಶರಣೋತ್ಸವ, ರಥೋತ್ಸವ ಹಾಗೂ ಭಕ್ತರ ಸಮ್ಮುಖದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ. ಕಾರ್ಯಕ್ರಮದಲ್ಲಿ ಶ್ರೀಮಠದ ಪೀಠಾಧಿಪತಿಗಳು, ವಿವಿಧ ಮಠಗಳ ಮಠಾಧೀಶರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಲಿದ್ದಾರೆ. ಶರಣರ ಜೀವನ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ತಾತನವರ ಆಶೀರ್ವಾದ ಪಡೆಯುವಂತೆ ಗವಿಸಿದ್ದಯ್ಯ ತಾತ ಮನವಿ ಮಾಡಿದ್ದಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ಭಾರವೇ ಕೂಡಲ ಸಂಗಮ ದೇವ. ಬೇರೆ ಬೇರೆ ದೇಹದ, ಬೇರೆ ಬೇರೆ ರೂಪದ, ಬೇರೆ ಬೇರೆ ಜೀವರ ಶಾಸ್ತ್ರ ಭಾಷೆಗಳ, ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಮತಗಳ ಬೇರು ನೀನೋರ್ವನೇ ಎಂದು ತಿಳಿಗೊಟ್ಟು ಸಲಹು ಶಿವ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳನ್ನ, ಬಸವಾದಿ ಶಿವಶರಣರನ್ನ, ದಾಸವರೇರನ್ನ, ಸಂತ ಮಹಂತ ಸೂಫಿ ಮೊಹಮ್ಮದ್ ಪೈಗಂಬರನ್ನ ಸ್ಮರಿಸಿಕೊಂಡು ಗಂಗಾವತಿ ತಾಲೂಕು ಅರಳಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ ಮಠದ ದಾಸೋಹ ಮೂರ್ತಿಗಳಾದ ಶ್ರೀಮಠದ ಕರ್ತೃಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶರಣಬಸವಾರ್ಯ ತಾತನವರ 17ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಶರಣೋತ್ಸವ ಕಾರ್ಯಕ್ರಮವನ್ನು ನಿಮಿತ್ತವಾಗಿ ದಿನಾಂಕ 17/7/2026 ಶುಕ್ರವಾರದಿಂದ ದಿನಾಂಕ 29/7/2026 ಬುಧವಾರ ಗುರುಪೌರ್ಣಿಮೆಯವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂತ ನಿಮಿತ್ತವಾಗಿ ನಾಡಿನ ಹರಗುರು ಚರಮೂರ್ತಿಗಳಾಗಿರ್ತಕ್ಕಂಥ ಅನೇಕ ಶ್ರೀಗಳು, ಹೆಬ್ಬಾಳ ಶ್ರೀಗಳು, ಎಮ್ಮೇಗನೂರಿನ ಶ್ರೀಗಳು, ಕನಕಗಿರಿ ಶ್ರೀಗಳು ಮತ್ತು ಅನೇಕ ಗುರು ಹಿರಿಯರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಕೂಡ, ತಾತನವರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ದಿನಾಂಕ 29/7/2026 ಬುಧವಾರ ಗುರುಪೌರ್ಣಿಮೆ ಎಂದು ಬೆಳಗಿನ ಜಾವ 8 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿ 12 ಗಂಟೆಗೆ ತುಲಾಭಾರ ಕಾರ್ಯಕ್ರಮ, 1 ಗಂಟೆಗೆ ರೈತರನ್ನು ಉದ್ದೇಶಿಸಿ ಕೃಷಿಯ ಬಗ್ಗೆ ಒಂದು ಚಿಂತನೆ ಕಾರ್ಯಕ್ರಮ ಹಾಗೂ 2 ಅಥವಾ 3 ಗಂಟೆಗೆ ಆಗಮಿಸಿದ ಗಣ್ಯರಿಂದ ಹಿತವಚನ, ನಂತರ ದಯಮಾಡಿಸಿದ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರಣ ಸಕಲ ಸದ್ಭಕ್ತಾದಿಗಳು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಆಗಮಿಸಿ ಶರಣರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕಂತಂದೇಳಿ ಈ ಮೂಲಕ ತಮ್ಮೆಲ್ಲರ ಕಳಕಳಿಯ ವಿನಂತಿಯನ್ನ ಮಾಡಲಾಗ್ತಾ ಇದೆ.